ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 61ನೇ ದಿನ ಹೇಗಿತ್ತು? ಎಪಿಸೋಡ್ 61 ನಲ್ಲಿ ಯಾರು ತಪ್ಪು ಮಾಡಿದ್ರು, ಯಾರು ಸರಿ ಮಾಡಿದ್ರು, ಯಾರು ಫಿಸಿಕಲ್ ಟಾಸ್ಕ್ ಚೆನ್ನಾಗಿ ಆಡಿದ್ರು, ಎಪಿಸೋಡ್ ನೋಡಿದಾಗ ಒಂದು ಜನರಲ್ಲಿ ಮೂಡಿದ ಭಾವನೆ ಏನು? ಬಿಗ್ ಬಾಸ್ ಈ ಟಾಸ್ಕ್ ರದ್ದು ಮಾಡಿದ್ದು ಯಾಕೆ? ಇದರಲ್ಲಿ ಪಾಪರ್ ಆಗಿ ತಪ್ಪು ಮಾಡಿದ್ದು ಯಾರು? ಮೊದಲನೇದಾಗಿ ನಮ್ಮ ಮಂಜಣ್ಣ ಬಗ್ಗೆ ತಗೊಳ್ಳೋಣ. ಮಂಜಣ್ಣ ಆಟದಲ್ಲಿ ತಪ್ಪು ಮಾಡಿದ್ರ ಅವರ ಒಂದು ರಾಜನ ವೇಷ ಆಗ್ಲಿ, ಕಪಟ ರಾಜನಾಗ್ಲಿ, ಅವ್ರ ಒಂದು ಸ್ಟ್ರಾಟಜಿ ಆಗ್ಲಿ ಅಂತ ತಗೊಂಡಾಗ ಎಲ್ಲಾನು ಸರಿ ಇತ್ತು. ಬಟ್ ಡಿಸಿಷನ್ ಅಂತ ತಗೊಂಡಾಗ ಅವ್ರು ವಿನ್ ಆಗ್ತಿರೋ ನೀವ್ ವಿನ್ ಆಗ್ತಿರೋ ಅದು ಸೆಕೆಂಡ್ರಿ ವಿಷಯ. ಬಟ್ ಉಸ್ತುವಾರಿ ಅಂತ ಕೊಟ್ಟಾಗ ನಿಮ್ಮ ಉಸ್ತುವಾರಿಯನ್ನು ನೀಟಾಗಿ ನಿಭಾಯಿಸಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅವ್ರು ಒಂದು ಕೊಟ್ಟಿರುವ ಒಂದು ಲಾಂಛನ ಆಗ್ಲಿ, ಅವ್ರು ಕೊಟ್ಟಿರೋ ಒಂದು ಮಣ್ಣಿನ ಟಾಸ್ಕ್ ಆಗ್ಲಿ, ಮಣ್ಣಿನ ಅಸ್ತ್ರ ಟಾಸ್ಕ್ ಅಲ್ಲಿ ನಿಮ್ಮ ಪ್ರಜೆಗಳು ಅವರ ಪ್ರಜೆಗಳು ಇಬ್ರು ಪ್ರಜೆಗಳು ಕಷ್ಟಪಟ್ಟಿದ್ದಾರೆ. ಬಟ್ ಉಸ್ತುವಾರಿ ಅಂತ ಬಂದಾಗ ನೀವು ಹೋಗಿ ನಿಮ್ಮ ತಂಗಿ ಹತ್ರ, ಅದೇ ನಮ್ಮ ಮೋಕ್ಷದ ಹತ್ರ ಹೋಗಿನೋ ನಿಮ್ಮ ತಂಗಿ ಹತ್ರನ ಹೋಗಿ ನೀಟಾಗಿ ಮಾತಾಡ್ಕೊಂಡು ಈ ರೀತಿ ಇದೆ ಅಂತ ಹೇಳಿ ಮಾತಾಡ್ಕೊಂಡು ತುಂಬಾ ಒಂದು ಕನ್ವೆ ಮಾಡಬಹುದಾಗಿತ್ತು. ಆದ್ರೆ ನೀವು ಆ ಕೆಲಸ ಮಾಡ್ಲಿಲ್ಲ. ಇನ್ನು ಎರಡನೇದು ಬಂದ್ಬಿಟ್ಟು ಮೋಕ್ಷತವ್ರು ಏನಂದ್ರೆ ಇಲ್ಲಿ ಪರ್ಸನಲ್ ಆಗಿ ಬಂದ್ರು ಅಂತ ಹೇಳ್ತೀರಾ. ಸ್ಟಾರ್ಟ್ ಮಾಡಿದ್ದೇ ನೀವು ಪರ್ಸನಲ್ ಆಗಿ, ಮಂಜಣ್ಣ ಸ್ಟಾರ್ಟ್ ಮಾಡಿದ್ರ ಪರ್ಸನಲ್ ಆಗಿ. ಆಕ್ಚುಲಿ ಟಾಸ್ಕ್ ಅಂತ ಬಂದಾಗ ನೀವು ಒಂದು ಹ್ಯುಮಾನಿಟಿ ಅಂತ ಮಾತಾಡ್ತೀರಾ. ಹೋಗಿ ಲೆಕ್ಕ ಮಾಡಿ ಕೊಡಮ್ಮ ಅಂತ ಹೇಳಿದ್ರೆ ಅವ್ರು ಲೆಕ್ಕ ಮಾಡ್ರೆ ಆಮೇಲೆ ನಾನು ಲೆಕ್ಕ ಮಾಡ್ತೀನಿ ಅಂತೀರಾ. ಅಂದ್ರೆ ಅವ್ರು ಎಷ್ಟು ಕೊಡ್ತಾರೋ ಅದಕ್ಕಿಂತ ಒಂದು ಕಡಿಮೆ ಕೊಡೋಣ ಅಂತ. ಜಸ್ಟ್ ಸಿಂಪಲ್ ನಾನ್ ಸೆನ್ಸ್ ಅನ್ಸುತ್ತೆ. ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಬುದ್ಧಿ ಇಲ್ವಾ? ಸ್ವಂತ ಬುದ್ಧಿ ಇಲ್ವಾ ನಿಮ್ಗೆ ಐಡೆಂಟಿಫೈ ಮಾಡೋ ಈ ಒಂದು ಕೆಪಾಸಿಟಿ ಇಲ್ವಾ ಅಂತ ಅನ್ಸುತ್ತೆ ಈ ಟೈಮಲ್ಲಿ. ಯಾಕಂದ್ರೆ ನೀವು ಮಾಡಿ ಚಿತ್ರ ಇರ್ತವೆ, ಜನ ನೋಡ್ತಾರೆ. ನಿಮ್ ಪ್ರಜೆಗಳಲ್ಲಿ ಬೈಕೋಬಹುದು ಅಷ್ಟು ಪ್ರೆಸೆಂಟ್. ಅಲ್ಲಿ ಹೊರಗಿರೋ ಪ್ರಜೆಗಳು ತುಂಬಾ ಜನ ಇರ್ತಾರೆ. ಯಾವ ರೀತಿ ಟಾಸ್ಕ್ ಆಗ್ತಾ ಇದೆ, ಯಾವ ರೀತಿ ಟಾಸ್ಕ್ ಇದೆ ಅಂತ ಕನ್ಸಿಡರ್ ಆಗಿ ಬಿಗ್ ಬಾಸ್ ಅವರು ಜೂಮ್ ಮಾಡಿ ನೋಡಿದಾಗ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇತ್ತು ಮಂಜಣ್ಣ ಅವರ ಒಂದು ಲಾಂಛನ, ಅವ್ರ ಚಿತ್ರ ಏನಿದಾವೆ ತುಂಬಾ ಚೆನ್ನಾಗಿದ್ವು ಅಂತ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಿಮ್ಮ ತಂಡದ ಕೆಲವರು ಒಪ್ಕೊಂಡ್ಬಿಟ್ರು, ರಜತ್ ಅವ್ರು ಚೆನ್ನಾಗಿದ್ದು ಸ್ವಲ್ಪ ದಪ್ಪ ಇತ್ತು ಅಂತ ಹೇಳಿ. ಈ ರೀತಿಯಾದಾಗ ನಿಮ್ಗೆ ಸ್ವಂತ ಏನೋ ಸ್ವಂತ ಒಂದು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಒಂದು ಸ್ವಂತ ನಿರ್ಧಾರಕ್ಕೆ ತಗೊಳಕ್ ಬರಲ್ಲ. ಮತ್ತೆ ನೀವು ಮಾತಾಡ್ತೀರಾ ಪರ್ಸನಲ್ ತಗೊಂತಾರ ಅಂತ. ಇದಾದ್ಮೇಲೆ ಇನ್ನ ರಾಜ ಮತ್ತು ನಮ್ಮ ರಾಣಿ ಅವರು ಇಬ್ರು ಸಭೆ ನಡೆಸಿರ್ತಾರೆ. ಸಭೆ ನಡೆಸಬೇಕಾದ್ರೆ ರಾಜ ತನಗೆ ತೋಚಿದ ಉತ್ತರವನ್ನು ನೀಟಾಗಿ ಕೊಡ್ತಾ ಇದ್ರು. ಸರಿನೋ ತಪ್ಪು ಅದು ಸೆಕೆಂಡ್ರಿ. ಬಟ್ ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿದಾಗ ಪ್ರಜೆಗಳು ನಿಮ್ಗೆ ಮನಸ್ಸಲ್ಲಿರೋ ಉತ್ತರನ ಕರೆಕ್ಟಾಗಿ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ನನ್ನ ಇಷ್ಟ, ನನಗೆ ಬಂದಂಗ್ ಮಾಡ್ತೀನಿ, ನಾನು ಹೋಗ್ತೀನಿ ಅಂತ ಎದ್ದೆದ್ದು ಹೋಗ್ತಾ ಇದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೀವು ತಪ್ಪು ಮಾಡಿರಾ, ಒಪ್ಕೊಂತ ಇದ್ದೀನಿ ಅಂತೇಳಿ. ಕರೆಕ್ಟ್ ತಾನೆ? ನೀವೇನೇ ಮಾಡಿರ್ಲಿ, ಎಂತದೇ ಮಾಡಿರ್ಲಿ, ಅಲ್ಲಿ ಕುತ್ಕೊಂಡಾಗ ಸಭೆಯಲ್ಲಿ ಕರೆದಾಗ ಆ ಸಭೆಯಲ್ಲಿ ನೀವು ಉತ್ತರ ಕೊಡ್ಬೇಕು. ನಾನು ಮಾಡಿದ್ದು ಹೀಗಿದಿತ್ತು, ನೀವು ಮಾಡಿದ್ದು ಈ ರೀತಿ ಇತ್ತು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ. ನಿಮ್ಮ ಯುವ ರಾಣಿ ಪಟ್ಟ ಕೊಟ್ಟಿರೋದು ಯಾಕೆ? ಅವ್ರ ಹತ್ರ ವಾದನೆ ಮಾಡಲ್ಲ ಅಂದ್ರೆ ನೀವು ರಾಣಿ ಯಾಕೆ ಆಗಿರ್ಬೇಕು? ಆ ಮನೆಯಲ್ಲಿ ಯುವರಾಣಿ ಯಾಕೆ ಆಗಿರ್ಬೇಕು? ಆ ಒಂದು ಸ್ಥಾನ ಸಿಕ್ಕ ಮೇಲೆ ಅದಾದ್ಮೇಲೆ ನೀವು ಕರೆಕ್ಟ್ ಆಗಿ ಕೊಡ್ಬೇಕು. ಅದಾದ್ಮೇಲೆ ಆ ಮನೆಯಲ್ಲಿ ಮಲಗಿರ್ತಾರೆ ನಮ್ಮ ಯುವರಾಣಿ ಅವರು. ಆ ಯುವರಾಣಿ ಮಲಗಿದ ಮೇಲೆ ಪ್ರಶ್ನೆ ಮಾಡಿದ್ರೆ ನಾನು ಇವಾಗ ಮಾಡಲ್ಲ ಆಮೇಲೆ ಮಾಡ್ತೀರಾ ಅಂತ ಬರೀ ದುರಹಂಕಾರದ ಮಾತು ಹೇಳ್ತಾ ಇರ್ತೀರ. ನಿನ್ನೆ ಟಾಸ್ಕ್ ಅಲ್ಲಿ ಹಂಗೆ ಹನುಮಂತರ ಮಲಗಿದ್ರೆ ಶಿಕ್ಷೆ ಕೊಡ್ತೀರಾ ಅಂತ ರಾಜ್ ಅವ್ರು ಹೇಳಿದ್ರೆ, ಆ ಮನೆ ಕ್ಯಾಪ್ಟನ್ ಆಗಿ ಮಂಜಣ್ಣ ಅವ್ರು ಹೇಳಿದ್ರೆ ಅದಕ್ಕೂ ನೀವು ಒಪ್ಕೊಂಡಿಲ್ಲ. ಈ ರೀತಿಯಾದಾಗ ಏನಾಗುತ್ತಂದ್ರೆ ನಿಮ್ಮ ವ್ಯಕ್ತಿತ್ವ ತುಂಬಾ ಕಳೆದೋಗುತ್ತೆ, ಆಟನ ಸರಿ ಬರಲ್ಲ. ಅದೆಲ್ಲ ಆದ್ಮೇಲೆ ಬಂದು ಕ್ಯಾಮ್ರಾ ಮುಂದೆ ಅಳ್ತಾರೆ ನಮ್ಮ ಮೋಕ್ಷತವರು. ನಾನು ಕೇವಲ ಪರ್ಸನಲ್ ತಗೊಂತಾರೆ ಎಲ್ಲ ಅಂತ. ನೀವು ಆ ಮಾಡಿದ್ದೆಲ್ಲ ತಪ್ಪುಗಳೆಲ್ಲ ಮಾಡಿ ಕ್ಯಾಮ್ರಾ ಮುಂದೆ ಬಂದು ಹತ್ಬಿಟ್ರೆ ಜನ ಎಲ್ಲ ಸಿಕ್ಕಿಸ್ಬಿಡ್ತಾರ. ಇದೊಂದು ಇದಾಗ್ಬಿಟ್ಟಿದೆ. ಲಾಸ್ಟ್ ಸೀಸನ್ ಇದೇ ರೀತಿ ಆಗ್ತಾ ಇತ್ತು. ಅದು ಯಾರಂತ ನೀವೇ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಒಂದು ಅಬ್ಸರ್ವ್ ಮಾಡಿ ನೋಡಿದಾಗ ಎಪಿಸೋಡ್ ಅಲ್ಲಿ ಹಲವಾರು ತಪ್ಪುಗಳಿಂದ ನೋಡೋದು ಬರೇ ತಪ್ಪುಗಳೇ ಹುಡುಕೋದಾಗುತ್ತೆ ಈ ಮನೆಯಲ್ಲಿ ಅಂತ ಕೇಳ್ಬೋದು. ಯಾಕಂದ್ರೆ ಅಲ್ಲಿ ಪ್ರಶ್ನೆಗಳ ಕೇಳಿದ್ರೆ ಅವ್ರಿಗೆ ಉತ್ತರ ಕೂಡ ತಾಕತ್ತಿರಲ್ಲ, ಒಂದು ಇದಿಲ್ಲ. ಮತ್ತೆ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಂದು ನಾನು ತಪ್ಪು ಮಾಡಿದೆ, ನನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ, ನನ್ನೆಲ್ಲ ಇದು ಮಾಡ್ತಾರೆ, ನಾನು ಪರ್ಸನಲ್ ಆಗಿ ತಗೊಂತಾರೆ, ನಾನು ಪರ್ಸನಲ್ ಮಾತಂದ್ರು ಅಂತ ನೀವು ಮಾಡಿದರೆ ಇಷ್ಟು. ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಂಜಣ್ಣ ಅವರು ಇಷ್ಟು ದಿನ ಈಗ ಮೋಸ ಮಾಡಿ ಗೆದ್ದಿರೋದಂತ. ನಿನಗೇನಮ್ಮ ಮೋಸ ಮಾಡಿದಾರೆ? ತ್ರಿವಿಕ್ರಮ ಮತ್ತೆ ಭವ್ಯ ಆಳ್ಬೇಕು ಮೋಸ ಮಾಡಿದಾರೆ ಅಂತೇಳಿ. ಒಂದ್ಸಲ ನಾಮಿನೇಟ್ ಮಾಡಿದ್ರು, ಒಂದ್ಸಲ ಕ್ಯಾಪ್ಟನ್ ಮಾಡಕ್ ಬಿಡ್ಲಿಲ್ಲ. ಇದೇ ಆಯ್ತು. ಆದ ಕಾರಣ ಆಟದಲ್ಲಿ ಅಂತ ತಗೊಂಡಾಗ ನೀವು ಆಟ ಆಡಿ ಆಮೇಲೆ ಮಾತಾಡಿ. ಪ್ರತಿಯೊಂದು ನಿಡ್ಕೊಂಡು ಜಗ್ಗದಲ್ಲ. ಇನ್ನು ಆಟ ತಗೊಂಡಾಗ ಶಿಶಿರ್ ಅವ್ರು ವೇಸ್ಟ್, ಧನರಾಜ್ ಬೆಸ್ಟ್ ಅಂತ ಹೇಳ್ಬೋದು. ಧನರಾಜ್ ಅವ್ರು ಸೂಪರ್ ಆಗಿ ಆಡಿದ ಆಟ. ಫಿಸಿಕಲ್ ಟಾಸ್ಕ್ ಆಡಿದ್ರೆ ಯಾವುದೇ ಕಾರಣಕ್ಕೂ ಶಶಿರ್ ಅವ್ರಿಗಿಂತ ಕಡಿಮೆ ಇಲ್ಲ ಅನ್ನೋ ಲೆವೆಲ್ ಆಡಿದ್ರು. ಟಾಸ್ಕ್ ಅಲ್ಲಿ ಪ್ರಶ್ನೆ ಮಾಡೋರು ತುಂಬಾನೇ ಇತ್ತು. ಓವರ್ ಆಯ್ತು ರಜತ್ ಅವರ ಈ ರೀತಿ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲಪ್ಪ ಅಂತ ಕಮೆಂಟ್ಸ್ ಕೂಡ ಬರ್ತಾ ಇದಾವೆ. ಯಾಕಂದ್ರೆ ನೀವು ಆಟ ಆಡಿ ಮಾತಾಡಿ
ಬಟ್ ಒಂದು ಮಾತಂತ ಬಂದಾಗ ಒಂದು ಇದು ಅಂತ ಬಂದಾಗ ತುಂಬಾ ಇದು ಆಗ್ತೀರಾ, ಹೈಕ್ ಹೋಗ್ತೀರಾ. ಆದ ಕಾರಣ ಮಾತಾಡದ ಮೇಲೆ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಮಾತು ಮತ್ತೆ ಅದೇ ಬಂತು ಸ್ಯಾಡೆ 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 ಅಂತ, ಏನ್ ಸ್ಯಾಡೆ ಅನ್ನೋ ಗೊತ್ತಿಲ್ಲ. ಈ ರೀತಿಯ ಮಾತುಗಳೆಲ್ಲ ಬಂದಾಗ ತುಂಬಾ ಕಾಣುತ್ತೆ. ನಮ್ಮ ಗೌತಮಿ ಅವ್ರಿಗೆ ಬಂದ್ರೆ, ಗೌತಮಿ ಅವರು ಸ್ವಲ್ಪ ಎಲ್ಲೋ ರಾಜನ್ ಕಡೆ ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತಲ್ಲ, ಯಾಕಂದ್ರೆ ಉಸ್ತುವಾರಿ ಅಂತ ಬಂದಾಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ, ಇವ್ರು ತುಂಬಾ ಎಮೋಷನ್ ಕೂಡ ಆಗ್ತಾರೆ. ಅಲ್ಲಿ ಅವಶ್ಯಕತೆ ಇತ್ತ ಅಂತ ಕೇಳೋದಾದ್ರೆ ಅಲ್ಲಿ ಸಭೆ ಮುಖದಲ್ಲಿ ರಾಜನ್ ಗಲ್ದಾನೆ ಎಲ್ಲರಿಗೂ ಹೇಳ್ಬೇಕಾಯ್ತು, ಉಸ್ತುವಾರಿಗಳು ಎಲ್ಲರೂ ಸಹಿ ಮಾಡಿದ್ದಾರೆ, ಆಗೇನಾದ್ರು ತಪ್ಪು ಮಾಡಿದ್ರೆ ಅವ್ರ ಕಿಚ್ಚನ ಪಂಚಾಯತಿಯಲ್ಲಿ ಆ ಪ್ರಶ್ನೆ ಬರ್ತಾ ಇತ್ತು ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗ್ಲೂ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಬಿಗ್ ಬಾಸ್ ಅವರ ಟಾಸ್ಕ್ ರದ್ದು ಮಾಡ್ತಾರೆ. ಆ ಟಾಸ್ಕ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಮಂಜನ ಟೀಮ್ ಗೆದ್ದಿದೆ ಅಂತೇಳಿ. ನಾನು ಒಂದು ಅಪ್ಡೇಟ್ಗಳು ಕೊಟ್ಟಿದ್ದೆ ಅವ್ರ ಟೀಮ್ ಗೆದ್ದಿದೆ ಅಂತೇಳಿ, ಬಟ್ ಎಲ್ಲೋ ಒಂದ್ ಸ್ವಲ್ಪ ಎಡವಟ್ಟಾಗಿದೆ ಅನ್ಸುತ್ತೆ. ಖಂಡಿತವಾಗ್ಲೂ ಇನ್ನ ಒಂದು ಎಪಿಸೋಡ್ ನೋಡಿದಾಗ ಅನ್ಸಿದ್ದು ಒಂದೇನೆ, ಮೋಕ್ಷತಾ ಮತ್ತು ಮಂಜಣ್ಣ ಅವ್ರ ಎಡವಟ್ಟಿನಿಂದ ಇಡೀ ಮನೆ ಮಂದಿ ಎಲ್ಲ ಅನುಭವಿಸಬೇಕಾಗಿತ್ತು. ಅದಾದ್ಮೇಲೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಯಾರನ್ನಾದ್ರೂ ತೆಗಿತೀರಾ ಅಂತ ಕೇಳೋದಾದ್ರೆ ಸೀದಾ ಹೋಗಿ ತ್ರಿವಿಕ್ರಮ್ ಅವ್ರ ಹೆಸರು ಹೇಳ್ತೀರಲ್ಲ, ಬೇರೆ ಹೆಸರು ಕಾಣೋದೇ ಇಲ್ವಾ ನಿಮ್ಗೆ? ನಾಮಿನೇಷನ್ಸ್ಗೂ ಅದೇ ರೀಸನ್ ಕೊಡ್ತೀರಾ, ಏನನ್ನ ಒಂದು ಸಂಡೇ ಎಪಿಸೋಡ್ ಬಂದಾಗ ಅದೇ ರೀಸನ್ ಕೊಡ್ತೀರಾ, ಸಾಟರ್ಡೆ ಎಪಿಸೋಡ್ ಕೊಡ್ತಾರೆ ಅದೇ ರೀಸನ್ ಕೊಡ್ತೀರಾ, ಬೇರೆ ರೀಸನ್ ಸಿಗೋದೇ ಇಲ್ವಾ? ಅಲ್ಲಿಂದ ತಂದು ಇಲ್ಲಿ ಎಲ್ಲಿಕ್ಕಿದಾರೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ದೇ ನೀವು ಇಕ್ಕದು. ಆಕ್ಚುಲಿ ರಿಯಲ್ ಆಗಿ ಇಕ್ಕೋದ್ರೆ ನೀವೇನೆ. ಮಂಜಣ್ಣ ತಗೊಂಡ್ ಶಿಶಿರ ಹೇಳ್ತೀರಾ, ಶಿಶಿರ ತಗೊಂಡೋಗಿ ಮಂಜಣ್ಣ ಹೇಳ್ತೀರಾ. ಏನಮ್ಮ ನೀವು ತ್ರಿವಿಕ್ರಮ್ ತಗೊಂಡೋಗಿ ಮಂಜಣ್ಣ ಹೇಳ್ತೀವಿ ಫಸ್ಟ್ ಇದು, ಇವಾಗ ಮಂಜಣ್ಣ ತ್ರಿವಿಕ್ರಮ್ ಹೇಳಿದ್ರು ಲಾಸ್ಟ್ ವೀಕ್, ಇವಾಗ ಇವ್ರು ತಗೊಂಡು ಶಿಶಿರ್ ಹೇಳ್ತಾ ಇದೀರ. ಮಾಡ್ತಿರೋದೇ ನೀವು ಕೆಲಸಗಳು, ಅದು ಬೇರೆ. ಮತ್ತೆ ಕ್ಯಾಮ್ರಾ ಮುಂದೆ ಬೇರೆ ಬಂದು ಅಳದು, ನಾನ್ ತಪ್ಪು ಮಾಡಿಲ್ಲ, ನಾನು ಪರ್ಸನಲ್ ಆಗಿ ಬಂದ್ರು ಹಾಗೆ ಹೀಗೆ, ನಾನು ತಪ್ಪು ಮಾಡಿದ್ರೆ ಬಿಗ್ ಬಾಸ್ ಅಂತ ಕೇಳ್ತೀರ ಬೇರೆ. ಒಂದ್ ನಿರ್ಧಾರ ತಗೊಳಕ್ ಬರಲ್ಲ, ನೀವು ಮಾತಾಡ್ತೀರ. ಮತ್ತೆ ಅರ್ಥ ಆಯ್ತಾ ಅಂತ 20 ಸಲ ಹೇಳ್ತೀರಾ. ಏನೋ ಎಪಿಸೋಡ್ ನೋಡೋದಂತೂ ತುಂಬಾ ಬೇಜಾರಾಯ್ತು, ಯಾಕಂದ್ರೆ ಅಲ್ಲಿ ಪಟ್ಟಿರೋ ಶ್ರಮಕ್ಕೆ ಅವ್ರಿಗೆ ಯಾವ್ದೇ ಸಿಕ್ಲಿಲ್ಲ. ಪ್ರಶ್ನೆ ಕೂಡ ಮಾಡ್ತಾರೆ ನಮ್ಮ ಶೋಭಾ ಶೆಟ್ಟಿ ಅವರು, ಟಾಸ್ಕ್ ಆಡ್ಲಿಲ್ಲ ಈ ರೀತಿ ಆಗಿತ್ತು ಅಂತೇಳಿ. ಮತ್ತೆ ನಾಳೆ ಯಾರ್ಯಾರ ಕ್ಯಾಪ್ಟನ್ ಟಾಸ್ಕ್ ಆಡ್ಸ್ತಾರೆ ನೋಡ್ಬೇಕು. ನನ್ಗನ್ಸುತ್ತೆ ಇಬ್ಬರನ್ನ ಬಿಟ್ಟು ಇನ್ನಿರೋ ಎಲ್ಲರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಸ್ತಾರ ಅಂತೇಳಿ. ಯಾವ ರೀತಿಯ ಟಾಸ್ಕ್ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಯಾರು ಗೆಲ್ತಾರ ಅವರು. ಯಾಕಂದ್ರೆ ಇವರು ಇಲ್ಲಿ ಮೇನ್ ಆಗಿ ರಜತ್ ಅವರು ತ್ರಿವಿಕ್ರಮ್ ಅವರು ಒಗ್ಗಟ್ಟಾಗಿ ಆ ಟಾಸ್ಕ್ ಆಡಿಸ್ಬೇಕು. ಅವ್ರನ್ನ ಉಸ್ತುವಾರಿ ಕೊಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಒಂದು ಒಂದು ಇದು ಕೊಡ್ತಾರೆ. ಆಗ ಪಕ್ಕ ಮಂಜಣ್ಣ ಟಾಸ್ಕ್ ಅಂತ ಕೆಡಿಸ್ತಾರೆ. ಮತ್ತೆ ನಮ್ಮ ಯುವರಾಣಿ ಅವ್ರ ಅವ್ರದ್ದು ಕೆಡಿಸ್ತಾರೆ. ಖಂಡಿತವಾಗ್ಲೂ ಇದಂತೂ ಬಿಡಂಗಿಲ್ಲ. ಬೇರೆ ಯಾರನ್ನ ಕ್ಯಾಪ್ಟನ್ ಆಗ್ತಾರ ಅನ್ಸ್ಬೋದು. ಎಪಿಸೋಡ್ ನೋಡಿದಾಗಂತೂ ಇಬ್ಬರು ತಪ್ಪಲ್ಲಿ ಮಂಜಣ್ಣನ ತಪ್ಪ ಮೋಕ್ಷತರ ತಪ್ಪ ಅಂತ ಕಂಪೇರ್ ಮಾಡ್ಕೊಡ್ದೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅತಿ ಹೆಚ್ಚಾಗಿ ತಪ್ಪು ಮಾಡಿದ್ದು ಇವರೇ ನಮ್ಮ ಮೋಕ್ಷತವ್ರು ಅನ್ಸುತ್ತೆ. ಮತ್ತೆ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.